ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ 3ನ ಬರೆದಿರುವಂತಹ ವಿದ್ಯಾರ್ಥಿಗಳು ತಾವು ಬರೆದಿರ್ತಕ್ಕಂಥ ಪರೀಕ್ಷಾ ಫಲಿತಾಂಶವನ್ನು ಯಾವಾಗ ಕೊಡ್ತಾರೆ ಅಂತ ದಿನನಿತ್ಯ ವೆಯ್ಟ್ ಮಾಡ್ತಾ ಇರುವಂತದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 5ನೇ ತಾರೀಕಿನಿಂದ ಜುಲೈ ತಿಂಗಳ 12ನೇ ತಾರೀಕು 2025 ತನಕ ಒಂದು ವಾರ್ಷಿಕ ಪರೀಕ್ಷೆ 3 ಕರ್ನಾಟಕ ರಾಜ್ಯಾದ್ಯಂತ ನಡೆದಿರುವಂತದ್ದಾಗಿರುತ್ತೆ. ಈ ಒಂದು ಪರೀಕ್ಷೆನ ಬರೆದಿರುವಂತಹ ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ, ವ್ಯಾಲ್ಯೂಯೇಷನ್ ಎಲ್ಲ ಶುರು ಆಗಿದೆಯಾ, ಸೊ ವ್ಯಾಲ್ಯೂಯೇಷನ್ ಯಾವ ತರ ಮಾಡ್ತಾರೆ, ಹಾಗೆ ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದಾಗಿರುತ್ತೆ. ಸೊ ನಿಮ್ದಾರ ಪ್ರಶ್ನೆ ಹುಟ್ಟಿದ್ರು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಕನ್ನಡ ವಿದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಕೂಡ ನೀಡಿರೋದಾಗಿರುತ್ತೆ. ಅದನ್ನ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಹೆಸರಿನ ಪಕ್ಕದಲ್ಲಿ ಕ್ರಿಯೇಟ್ ಸಿಂಬಲ್ ಬರುತ್ತೆ. ನೀವು ನಮಗೆ ಮೆಸೇಜ್ ಮಾಡೋದ್ರ ಮುಖಾಂತರ ಆ ಒಂದು ಸಂದರ್ಭದಲ್ಲಿ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೋಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಅಂತ ಹೇಳ್ತಾ. ಸೊ ಹೆಚ್ಚುವರಿ ಸೌಲಭ್ಯಗಳಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಕಾಲ್ ಮುಖಾಂತರ ಮಾಹಿತಿಯನ್ನು ಪಡ್ಕೋಬಹುದು. ಅಧಿಕೃತ ನೋಟಿಫಿಕೇಶನ್ PDFs ಅನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳು ಅಂತ ಹೇಳ್ತಾ. ಇದೀಗ SSLC ವಾರ್ಷಿಕ ಪರೀಕ್ಷೆ 3ಕ್ಕೆ ಸಂಬಂಧಪಟ್ಟಂತೆ ಗ್ರೇಸ್ ಮಾರ್ಕ್ಸ್ ರಿಸಲ್ಟ್ ಎಲ್ಲ ಒಂದು ಅಪ್ಡೇಟ್ಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ನಾವು ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ SSLC ವಾರ್ಷಿಕ ಪರೀಕ್ಷೆ 3ನ ಮಾಡ್ತೀವಿ ಅಂತ ಅಂದ್ರೆ ವಾರ್ಷಿಕವಾಗಿ 3 ಪರೀಕ್ಷೆನ ಮಾಡಿರುವಂತದ್ದಾಗಿರುತ್ತೆ. ಇದರ ಒಂದು ರಿಸಲ್ಟ್ ಯಾವಾಗ ಕೊಡ್ತಾರೆ, ಸೊ ಒಂದು ಪರೀಕ್ಷೆಯನ್ನು 1-2 ಎಕ್ಸಾಮ್ ಬರ್ದಿರ್ಬೋದು, 3 ಎಕ್ಸಾಮ್ ಬರ್ದಿರ್ಬೋದು, ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ವಾರ್ಷಿಕ ಪರೀಕ್ಷೆ 1-2 ಬರ್ದು 1-2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದಂತ ವಿದ್ಯಾರ್ಥಿಗಳು ಅಥವಾ NC ಅಂತ ಬಂದಂತ ವಿದ್ಯಾರ್ಥಿಗಳು ಅಥವಾ ವಾರ್ಷಿಕ ಪರೀಕ್ಷೆ 1-2ಕ್ಕೆ ಗೈರು ಹಾಜರಂತ ವಿದ್ಯಾರ್ಥಿಗಳು ಅಥವಾ ವಾರ್ಷಿಕ ಪರೀಕ್ಷೆ 1-2ನ್ನ ತಗೊಂಡು ಮತ್ತೆ ಒಂದು ರಿಸಲ್ಟ್ ನಮಗೆ ಕಡಿಮೆ ಬಂದಿದೆ, ನಮ್ಮ ಒಂದು ರಿಸಲ್ಟ್ ಇನ್ಕ್ರೀಸ್ ಆಗಬೇಕು ಅಂತ ವಾರ್ಷಿಕ ಪರೀಕ್ಷೆಯನ್ನು ಬರೆದಿರುವಂತ ವಿದ್ಯಾರ್ಥಿಗಳು ಅಥವಾ ಕಳೆದ ವರ್ಷಗಳಲ್ಲಿ ಅನುತ್ತೀರ್ಣ ಆಗಿರುವಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಯನ್ನು ಬರೆದಿರ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ರಿಸಲ್ಟ್ ಯಾವಾಗ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದಕ್ಕೆ ಒಂದು ಬಿಗ್ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ವ್ಯಾಲ್ಯೂಯೇಷನ್ ಶುರುವಾದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ್ಮೇಲೆ ರಿಸಲ್ಟ್ ಯಾವಾಗ ಏನೈತೆ ಅಂತ ಒಂದು ಅಪ್ಡೇಟ್ ಸಿಗೋದಾಗಿರುತ್ತೆ. ಇದೀಗ ವಿದ್ಯಾರ್ಥಿಗಳಿಗೆ ಫೈನಲ್ ಆಗಿ ಒಂದು ಗುಡ್ ನ್ಯೂಸ್ ಅಂತಾನೂ ಕೂಡ ಹೇಳ್ಬೋದು ಇದನ್ನ. ಸೊ ವಿದ್ಯಾರ್ಥಿಗಳಿಗೆ SSLC ಎಕ್ಸಾಮ್ 3 ಇದು ಇವ್ಯಾಲ್ಯೂಯೇಷನ್ ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿನ ಪ್ರಕಟ ಮಾಡಿದರೆ ಜ್ಞಾಪನ ಅಥವಾ ಸುತ್ತೋಲೆಯನ್ನು ವಿದ್ಯಾರ್ಥಿಗಳಿಗೆ ರಿಲೀಸ್ ಮಾಡೋದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ನೋಡ್ತಾ ಇರ್ತಿರೋದನ್ನ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಅಂತ ಹೇಳ್ತಾ. ಇದೀಗ ವಿದ್ಯಾರ್ಥಿಗಳಿಗೆ ಬರ್ತಿರುವಂತಹ ಪ್ರಶ್ನೆ ಏನಾಗಿದೆ ಅಂದ್ರೆ ರಿಸಲ್ಟ್ ಯಾವಾಗ ಅಂತ ಏನು ಕೇಳ್ತಿರಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಶುರುವಾದ ನಂತರದಲ್ಲಿ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ರಿಸಲ್ಟ್ ಡೇಟ್ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಈಗ ವ್ಯಾಲ್ಯೂಯೇಷನ್ ಯಾವಾಗ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಜುಲೈ ತಿಂಗಳ 18ನೇ ತಾರೀಕು 2025ರಂದು ಕರ್ನಾಟಕ ರಾಜ್ಯದ ವಾರ್ಷಿಕ ಪರೀಕ್ಷೆ 3 ಏನಿದೆಯಲ್ಲ SSLC ಎಕ್ಸಾಮ್ದು ಅದರ ಒಂದು ಮೌಲ್ಯಮಾಪನ ಕಾರ್ಯವನ್ನು ಜುಲೈ 18, 2025ರಿಂದ ಶುರು ಮಾಡಲಾಗ್ತದೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತ ಮಾಹಿತಿನ ಪ್ರಕಟ ಮಾಡಿದರೆ. ಅದರಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಅಂದ್ರೆ ಒಂದು ಟೀಚರ್ಸ್ಗಳಿಗೆ ಯಾರು ಒಂದು ಸಹಾಯಕ ಮತ್ತೆ ಉಪ ಸಹಾಯಕರು ಇರುತ್ತಲ್ಲ ಅಂದ್ರೆ ಮೌಲ್ಯಮಾಪಕರು ಅವರಿಗೆ ಒಂದು ಆದೇಶ ಪ್ರತಿಯನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ ಅದರಲ್ಲಿ ಮೆನ್ಷನ್ ಮಾಡೋದೇನೆಂದ್ರೆ ಜುಲೈ 18, 2025ರಿಂದ ಮೌಲ್ಯಮಾಪನ ಕಾರ್ಯ ಪ್ರಾರಂಭ ಆಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಜುಲೈ 18ರಿಂದ ಶುರು ಆಗ್ತಿದೆ. ಮತ್ತೆ ರಿಸಲ್ಟ್ ಯಾವಾಗ ಅಂತ ಕೇಳ್ತಿರುವಂತ ವಿದ್ಯಾರ್ಥಿಗಳಿಗೆ ತಿಳಿಸುವಂತಾದರೆ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಅಧಿಕೃತ ಮಾಹಿತಿ ಅಂತ ಪ್ರಕಟ ಆಗಿಲ್ಲ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ನಂತರದಲ್ಲಿ ರಿಸಲ್ಟ್ ಕುರಿತು ಒಂದು ಮಾಹಿತಿನ ಕೊಡ್ತಾರೆ. ಅದು ಬಂದ ಸಂದರ್ಭದಲ್ಲಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಬಟ್ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರಲ್ಲ ರಿಸಲ್ಟ್ ಯಾವಾಗ ಅಂತ. ಸೊ ಜುಲೈ 18ನೇ ತಾರೀಕಿನಿಂದ ವ್ಯಾಲ್ಯೂಯೇಷನ್ ಶುರು ಆಗ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 25ನೇ ತಾರೀಕಿನ ನಂತರದ ದಿನಗಳಲ್ಲಿ ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಒಟ್ನಲ್ಲಿ ಜುಲೈ ಮಂತ್ ಅಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಬರುತ್ತೆ. ಜುಲೈನ ಕೊನೆಯ ವಾರದಲ್ಲಿ ರಿಸಲ್ಟ್ ಅನ್ನ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳಲ್ಲೇ ರಿಸಲ್ಟ್ ಅಂತೂ 100% ಬರುತ್ತೆ. ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ ಕೊನೆ ವಾರದಲ್ಲಿ ರಿಸಲ್ಟ್ ಅನ್ನು ನೀವು ನಿರೀಕ್ಷೆ ಮಾಡಬಹುದಾಗಿರುತ್ತೆ ವಿದ್ಯಾರ್ಥಿಗಳು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ಎಜುಕೇಶನ್ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್